ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಕಿರಣ್ ಮಂಜುದಾರ್ ಶಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಸದ ನಿರ್ವಹಣೆ ಬಗ್ಗೆಯೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಜಿಬಿಎ ರಸ್ತೆ ಬದಿಯಲ್ಲಿ ಕಸ ಎಸೆಯೋರಿಗೆ ದಂಡ ಹಾಕ್ತಿದೆ, ಆದರೆ ಬೆಂಗಳೂರಿನಲ್ಲಿ ಸಾರ್ವಜನಿಕ ಡಸ್ಟ್ ಬಿನ್ಗಳಿಲ್ಲ. ಪ್ರತಿ ರಸ್ತೆಯ ಒಂದು ಮೂಲೆಯಲ್ಲಿ ಡಸ್ಟ್ ಬಿನ್ಗಳನ್ನು ಇಡಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಇಷ್ಟಾದ ಮೇಲೂ ಕಸ ಹಾಕಿದ್ರೆ 5,000 ಅಲ್ಲ 50,000 ದಂಡ ಹಾಕಬೇಕೆಂದು ಜಿಬಿಎಗೆ ಉದ್ಯಮಿ ಕಿರಣ್ ಮಂಜುದಾರ್ ಶಾ ಸಲಹೆ ಕೊಟ್ಟಿದ್ದಾರೆ. ಮೈಸೂರಿನ ಅರಮನೆಯಲ್ಲಿ ಜಯರಾಮ ಬಲರಾಮ ದ್ವಾರದಲ್ಲಿ ಕಟ್ಟಡದಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಜಯರಾಮ ದ್ವಾರಕ್ಕೆ ಹೊಂದಿಕೊಂಡಿರುವ ಒಂಟೆ ರಾಮಾಚಾರ್ಯ ಆಂಜನೇಯ ದೇವಸ್ಥಾನದ ಕಟ್ಟಡ ಬಿರುಕಾಗಿದ್ದು 20ಕ್ಕೂ ಹೆಚ್ಚು ಇಟ್ಟಿಗೆಗಳು ಬಿದ್ದಿವೆ. ಯಾವುದೇ ಕ್ಷಣದಲ್ಲಿ ಕಟ್ಟಡ ಕುಸಿದು ಬೀಳುವ ಪರಿಸ್ಥಿತಿ ಇದೆ. ಇದೇ ಕಟ್ಟಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ನಡೆದಿತ್ತು. ಕಟ್ಟಡ ಶಿಥಿಲವಾದ ಹಿನ್ನೆಲೆ ಕಚೇರಿ ಸ್ಥಳಾಂತರಗೊಂಡಿದೆ. ನಿತ್ಯ ಸಾವಿರಾರು ಪ್ರವಾಸಿಗರು ಬರುವ ಮೈಸೂರು ಅರಮನೆಯ ಆದಾಯ ಮಾತ್ರ ನೋಡುವ ಅಧಿಕಾರಿಗಳು ನಿರ್ವಹಣೆ ಮಾಡದಿರೋದೇ ವಿಪರ್ಯಾಸವಾಗಿದೆ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ವಂಚಕರ ಜಾಲ ಆಕ್ಟಿವ್ ಆಗಿದೆ. ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸೋದಾಗಿ ವಿಜಯಪುರ ಜಿಲ್ಲೆಯ ಕನ್ನೂರು ಗ್ರಾಮದ 15ಕ್ಕೂ ಅಧಿಕ ಯುವಕರಿಗೆ ವಂಚಿಸಿದ ಆರೋಪ ಕೇಳಿ ಬಂದಿದೆ. ರೈಲ್ವೆ ಇಲಾಖೆ ನಕಲಿ ನೇಮಕಾತಿ ಪತ್ರ, ನಕಲಿ ಟ್ರೈನಿಂಗ್, ನಕಲಿ ಸಂಬಳ ಕೂಡ ಕೊಟ್ಟಿದೆ. ಸಿಬಿಐ ಅಧಿಕಾರಿ ಅಂತ ಪರಿಚಯ ಮಾಡಿಕೊಂಡ ಮಹಾದೇವ ರಾಠೋಡ್ ಎಂಬಾತನಿಂದ ಯುವಕನಿಗೆ ವಂಚಿಸಲಾಗಿದೆ. ಮೊದಲಿಗೆ ಮುಂಬೈ ರೈಲ್ವೆ ಇಲಾಖೆಯಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಿಗೆ ನೇರ ನೇಮಕಾತಿ ಅಂತ ಮಹಾದೇವ ರಾಠೋಡ್ ನಂಬಿಸಿದ್ದ. ಹಣ ಪಡೆದು ಯುವಕರ ಮನೆಗಳಿಗೆ ನಕಲಿ ನೇಮಕಾತಿ ಪತ್ರ ಕಳಿಸಿದ್ದ. ಇದೇ ಮಾದರಿಯಲ್ಲಿ ಯುವಕರನ್ನ ಕಾಂಟ್ಯಾಕ್ಟ್ ಮಾಡಿ 10 ಲಕ್ಷದಿಂದ 30 ಲಕ್ಷದವರೆಗೂ ಹಣ ವಸೂಲಿ ಮಾಡಿ ವಂಚಿಸಿದ್ದಾರೆ. ತುಮಕೂರಿನಲ್ಲಿ ಅನಧಿಕೃತ ಐಸ್ ಕ್ರೀಂ ತಯಾರಿಕಾ ಫ್ಯಾಕ್ಟರಿ ಮೇಲೆ ತಹಶೀಲ್ದಾರ್ ರಾಜೇಶ್ವರಿ ನೇತೃತ್ವದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಖಚಿತ ಮಾಹಿತಿ ಆಧರಿಸಿ ದಾಳಿ ವೇಳೆ ಶುಚಿತ್ವ ಇಲ್ಲದೆ ತಯಾರಿಕೆ ಪತ್ತೆಯಾಗಿದೆ. ಐಸ್ ಕ್ರೀಂ ತಯಾರಿಕೆಯಲ್ಲಿ ಕೊಳಚೆ ನೀರು ಬಳಸಲಾಗ್ತಿದೆ. ಪರಿಶೀಲನೆ ವೇಳೆ ಯಾವುದೇ ಪರವಾನಗಿ ಪಡೆಯದೆ ಫ್ಯಾಕ್ಟರಿ ನಡೆಸುತ್ತಿರುವುದು ಪತ್ತೆಯಾಗಿದೆ. ಬಳಿಕ ತುಮಕೂರು ಮಹಾನಗರ ಪಾಲಿಕೆಯಿಂದ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದೆ. ಆದರೆ ಈವರೆಗೂ ಮಾಲೀಕರು ಪತ್ತೆಯಾಗಿಲ್ಲ. ಆದ್ದರಿಂದ ಮಾಲೀಕರ ಪತ್ತೆಗೆ ಮುಂದಾಗಿದ್ದಾರೆ. ತುಮಕೂರು ತಾಲೂಕು ಕಸಬಾ ಉತ್ತರ ಹೋಬಳಿಯ ಕೋತಿ ಸಾಲು ಅಂತ ಏನು ನಮ್ಮ ಒಂದು ಜಾಗ ಇದೆ, ಅಲ್ಲಿ ದಿಲ್ಖುಷ್ ಐಸ್ ಕ್ರೀಮ್ ಕಂಪನಿಯವರು ಮತ್ತು MD ಫುಡ್ಸ್ ಅವರು ಸ್ವಲ್ಪ ಅನ್ಹೈಜಿನಿಕ್ಕಾಗಿ ಫುಡ್ಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಇತ್ತು. ಅದಕ್ಕೋಸ್ಕರ ಒಂದು ಸಸ್ಪೆನ್ಸ್ ಆಗಿ ಹೋಗೋಣ ಅಂತಂದ್ಬಿಟ್ಟು ಒಂದು ಮೊನ್ನೆ ವಿಸಿಟ್ ಮಾಡಿದ್ದೆ. ನಾನು ವಿಸಿಟ್ ಮಾಡಬೇಕಾದ್ರೆ ದಿಲ್ಖುಷ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅವರು ತುಂಬ ಅನ್ಹೈಜಿನಿಕ್ಕಾಗಿ, ಅಂದರೆ ತುಂಬ ಅನ್ಹೈಜಿನಿಕ್ಕರೆ ನಾವು ಒಂದು ಊಹೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಅನ್ಹೈಜಿನಿಕ್ಕಾಗಿ ತುಂಬ ಮತ್ತು ಅನ್ಸಿವಿಲೈಸ್ಡ್ ವರ್ಕ್ ನೇಚರಲ್ಲಿ ಅವರೆಲ್ಲನೂ ಐಸ್ ಕ್ರೀಮ್ ಮತ್ತು ಏನು ನಮ್ಮದು ಬಾದಾಮ್ ಮಿಲ್ಕು, ಪಿಸ್ತಾ ಮಿಲ್ಕ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದೆಲ್ಲ ಕಂಡು ಬಂತು. ನಾವು ಇಮಿಡಿಯೇಟಾಗಿ ಫುಡ್ ಸೇಫ್ಟಿ ಆಫೀಸರ್, ಮಹಾನಗರ ಪಾಲಿಕೆಯವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟು ನಾವು ಜಂಟಿ ಕಾರ್ಯಾಚರಣೆನ ನಡೆಸಿದವಾಗ ನಮಗೆ ಅಲ್ಲಿ ಲೇಬರ್ಸು ತುಂಬ ಅನ್ಹೈಜಿನಿಕ್ ಆಗಿರೋದು ಕಂಡು ಬಂತು. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋ ವಿಧಾನ ಕೂಡ ತುಂಬ ಅನ್ಹೈಜಿನಿಕ್ ಆಗಿತ್ತು. ಮತ್ತು ಎಷ್ಟೋ ಪ್ರಾಡಕ್ಟ್ಸ್ ಎಲ್ಲನೂ ಎಕ್ಸ್ಪೈರಿ ಡೇಟ್ ಆಗಿರೋದು ಕಂಡು ಬಂದಿತ್ತು. ಈ ಎಲ್ಲ ಪ್ರಾಡಕ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.